ಅದೊಂದು ದೊಡ್ಡ ಕಾಡು. ಅದರ ಪಕ್ಕದಲ್ಲೇ ಪುಟ್ಟ ಹುಲ್ಲುಗಾವಲು. ಎಲ್ಲ ಕುರುಬರು ತಮ್ಮ ಮೇಕೆ ಕುರಿ ಮಂದೆಯನ್ನು ಇಲ್ಲಿಗೆ ತಂದು ಮೇಯಿಸುತ್ತಿದ್ದರು. ಕುರಿಗಳು ತಮ್ಮಷ್ಟಕ್ಕೆ ತಾವೇ ಮೇಯುತ್ತಿದ್ದವು ಮತ್ತು ಕುರುಬರು ಕಾಳೆಳೆಯಲು, ಕನ್ನ ಮುಚ್ಚಲೆ ಮತ್ತಿತರ ಆಟಗಳನ್ನು ಆಡುತ್ತಿದ್ದರು. ಪಕ್ಕದಲ್ಲಿ ಒಂದು ದೊಡ್ಡ ಮರವಿತ್ತು. ಅದರಲ್ಲೊಂದು ಸಣ್ಣ ಬಾಯಿ ಹೊಂದಿದ ಪೊಟರೆ ಇತ್ತು. ಆ ಪೊಟರೆಯೊಳಗೆ ಕುರುಬರು ತಮ್ಮ ಊಟದ ಬುತ್ತಿಗಳನ್ನು ಇಡುತ್ತಿದ್ದರು. ಮಧ್ಯಾಹ್ನವಾಗುತ್ತಿದ್ದಂತೆ ಬುತ್ತಿ ಹೊರತೆಗೆದು ಪರಸ್ಪರ ಊಟವನ್ನು ಹಂಚಿ ತಿನ್ನುತ್ತಿದ್ದರು. ಒಂದು ದಿನ ಹಸಿದ ನರಿಯೊಂದು ಆ ಹುಲ್ಲುಗಾವಲನ್ನು ದಾಟಿ ಹೋಗುತ್ತಿತ್ತು. ತಕ್ಷಣ ಅದಕ್ಕೆ ರುಚಿ ರುಚಿಯಾದ ಆಹಾರದ ವಾಸನೆ ಮೂಗಿಗೆ ಬಡಿಯಿತು. ವಾಸನೆ ಬಂದ ದಿಕ್ಕನ್ನೇ ಹಿಡಿದು ಅದು ಪೊಟರೆಯ ಸಮೀಪಕ್ಕೆ ಬಂತು. ಕಷ್ಟಪಟ್ಟು ಪೊಟರೆಯೊಳಗೆ ನುಗ್ಗಿ ಆಹಾರವನ್ನೆಲ್ಲ ತಿಂದು ಮುಗಿಸಿತು. ಆಹಾರ ತಿಂದ ಕಾರಣ ಅದರ ಹೊಟ್ಟೆ ಉಬ್ಬಿಕೊಂಡಿತು. ಪೊಟರೆಯಿಂದ ಹೊರಗೆ ಬರುವುದಕ್ಕೆ ಸಾಧ್ಯವಾಗಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬಂದಾಗ ಪೊಟರೆಯೊಳಗೆ ಇದ್ದ ನರಿಯನ್ನು ನೋಡಿದ ಕುರುಬರು ದೊಣ್ಣೆಯಿಂದ ಅದನ್ನು ಮನಬಂದಂತೆ ಥಳಿಸಿದರು. ನೀತಿ ಅತಿ ಆಸೆ ಗತಿಗೇಡು.